ಸ್ನೇಹಿತರೆ, ದೇವರನ್ನ ಪೂಜೆ ಮಾಡುವವರು ಬಡವರಾಗಿ ಉಳಿತಾರೆ ಅಂತ ಕೆಲವರಿಗೆ ಸದಾ ಕಾಡ್ತಾ ಇರ್ತದೆ. ಸ್ನೇಹಿತರೆ, ಇದಕ್ಕೆ ಒಂದು ಮಾಹಿತಿ ಕೊಡೋಣ ಅಂತಲೇ ನಾನು ಈ ವಿಡಿಯೋ ಮಾಡಿರೋದು. ದೇವರನ್ನ ಮಾಡುವವರು ಯಾವಾಗಲೂ ಬಡವರಾಗಲಿ ಇರಲಾರರು, ಶ್ರೀಮಂತರಾಗಲು ಇಷ್ಟಪಡುವುದಿಲ್ಲ. ಯಾಕೆ? ದೇವರು ಎಲ್ಲರಿಗೂ ಕಣ್ಣಿಗೆ ಕಾಣಿಸಲ್ಲ ಸ್ನೇಹಿತರೆ, ಆದರೆ ಅಗೋಚರ ಶಕ್ತಿ ಅದು ಎಲ್ಲೋ ಒಂದು ಕಡೆ ಇರ್ತದೆ ಅನ್ನೋ ನಂಬಿಕೆ. ಆದರೆ ಕೆಲವರು ಭಕ್ತಿ ಮತ್ತು ಧ್ಯಾನದ ಮುಖಾಂತರ ದೇವರ ದರ್ಶನ ಪಡೆದಿರ್ತಾರೆ ಸ್ನೇಹಿತರೆ. ಅವರಿಗೆ ಆತ್ಮಕ್ಕೆ ಮತ್ತು ದೇಹಕ್ಕೆ ಒಂದು ಚೈತನ್ಯ ಶಕ್ತಿ ಸಿಕ್ಕಿರುತ್ತೆ ಸ್ನೇಹಿತರೆ. ಅವರಿಗೆ ಎಷ್ಟೋ ಬಾರಿ ಹಸಿವೆ ಅವ್ರಿಗೆ ಆಗುವುದಿಲ್ಲ ಸ್ನೇಹಿತರೆ. ಅಂತ ಪರಿಸ್ಥಿತಿಲಿ ಅವ್ರಿಗೆ ಸಮಾಜದ ಸೇವೆ ಮಾಡಬೇಕು ಅನಿಸುತ್ತೆ ಹೊರತು ನಾನು ದುಡ್ದು, ನಾನು ತಿಂದು, ನಾನು ದಷ್ಟಪುಷ್ಟವಾಗಿ, ನಾನು ರಿಚ್ ಆಗಿ, ನಾನು ಆಸ್ತಿ ಅಂತಸ್ತು ತಕೊಂಡು ಬದುಕಬೇಕು ಅಂತ ಅವ್ರಿಗೆ ಆಸೆ ಇರೋದಿಲ್ಲ ಸ್ನೇಹಿತರೆ. ಯಾಕೆಂದ್ರೆ ದೇವರ ದರ್ಶನ ಒಂದು ಚೈತನ್ಯವನ್ನು ಸೃಷ್ಟಿ ಮಾಡಿರುತ್ತೆ ಸ್ನೇಹಿತರೆ. ಆ ಚೈತನ್ಯ ಶಕ್ತಿ, ಆ ಮಹಾಕಾಂತಿ ಅವರಿಗೆ ಆಸೆಗಳನ್ನ ಹುಟ್ಟಿಸಲಾರದು ಸ್ನೇಹಿತರೆ. ಅದಕ್ಕೆ ಅವರು ಬಂದ ಹಣದಿಂದಲೋ ಅಥವಾ ಅವ್ರಿಗೆ ಸಿಕ್ಕ ತೃಪ್ತಿಯಲ್ಲೇ ಅವರು ಜೀವನ ಮಾಡೋದಕ್ಕೆ ಇಷ್ಟಪಡ್ತಾರೆ ಸ್ನೇಹಿತರೆ. ಅವರು ಬಡತನ ಏನಕ್ಕೆ ಅಂದ್ರೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಪರೀಕ್ಷೆ ಆಗಿರುತ್ತೆ ಸ್ನೇಹಿತರೆ. ಅವ ವ್ಯಕ್ತಿ ಆಸೆಯಿಂದ ಬದುಕ್ತಾನೋ ಅಥವಾ ನಿರಾಶೆಯಿಂದ ನಿರ್ಮಲ ಭಕ್ತಿಯಿಂದ ಬದುಕ್ತಾನೋ ಅನ್ನೋ ಪರೀಕ್ಷೆ ಆಗಿರುತ್ತೆ ಸ್ನೇಹಿತರೆ. ಆ ಪರೀಕ್ಷೆಯಲ್ಲಿ ಆ ಬಡತನನ ಅವನು ಫೇಸ್ ಮಾಡ್ತಾನೆ ಹೋಗ್ತಾನೆ ಸ್ನೇಹಿತರೆ. ಅದ್ರ ಜೊತೆಗೆ ಅವನು ಯಾರೊಂದಿಗೂ ಅತಿಯಾದ ಪ್ರೀತಿ ಭಾವದಿಂದನೂ ಇರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಸದಾ ಶಾಂತಿಯಿಂದ, ಸದಾ ಚೈತನ್ಯದಿಂದ ಕೂಡಿರ್ತಾನೆ ಸ್ನೇಹಿತರೆ. ಸದಾ ದೇವರ ನಾಮ ಜಪ ಮಾಡುತ್ತಾ ಅವನು ಜೀವನ ಕಳೀತಾ ಹೋಗ್ತಾನೆ ಸ್ನೇಹಿತರೆ. ಅವನು ಬಡತನ ಅವನಿಗೆ ಎಷ್ಟು ಸಿರಿತನವಾದ ಅನುಭವ ಕೊಡ್ತದೆ ಅಂದ್ರೆ ಸ್ನೇಹಿತರೆ, ಶ್ರೀಮಂತನು ಕೂಡ ಅಂತ ಸಿರಿತನವನ್ನು ಅನುಭವಿಸಲಾರ. ಶ್ರೀಮಂತಿಕೆಯಿಂದ ವ್ಯಕ್ತಿ ಸೋಂಬೇರಿತನ ಆಗ್ತಾನೆ, ಜವಾಬ್ದಾರಿ ಕಮ್ಮಿ ಆಗ್ತದೆ, ಅವನಿಗೆ ದೈನಂದಿನ ದೇಹದ ಚಟುವಟಿಕೆಗಳು ಕಮ್ಮಿ ಆಗ್ತದೆ, ಮಾನಸಿಕ ಒತ್ತಡಗಳು ಕಮ್ಮಿ ಆಗ್ತದೆ ಸ್ನೇಹಿತರೆ. ಅವನು ಹಣ ಆಸ್ತಿ, ಚಿನ್ನ, ಭೂಮಿ ಅಂತ ಅದ್ರ ಕಡೆ ಗಮನ ಹರಿಸುತ್ತಾ ಅವನು ಆರೋಗ್ಯಗಳ ಗಮನ ಹರಿಸದೆ ಅವನು ಆರೋಗ್ಯದ ನಷ್ಟಗಳನ್ನು ತಕೊಂಡು ಕಾಯಿಲೆಗೆ ಅವನು ಎಡೆ ಮಾಡಿಕೊಡ್ತಾನೆ. ಕಾಯಿಲೆಯಿಂದ ನರಳಿ ಸಾಯ್ತಾನೆ ಸ್ನೇಹಿತರೆ. ಅವನು ಹಣನ ಸಂಪಾದನೆ ಮಾಡಬೇಕೆ ಹೊರತು ಹಣದ ಗುಲಾಮ ವ್ಯಕ್ತಿ ಆಗಬಾರ್ದು. ಆಸ್ತಿಗೆ ಆಸೆಗೆ ಗುಲಾಮ ಮನುಷ್ಯ ಆದರೆ ಅವನು ಜೀವನದಲ್ಲಿ ಯಾವತ್ತಿಗೂ ಮುಂದಕ್ಕೆ ಬರುವುದಿಲ್ಲ. ಮುಂದಕ್ಕೆ ಬಂದ್ರೂ ನಾವು ಸಾಯ್ತೀವಿ ಅಂತ ಅವನಿಗೆ ಗೊತ್ತಿರಲ್ಲ. ಸಾವು ಬರೋದು, ಸಾವು ಹೋಗೋದು, ಜನ್ಮ ತಾಳೋದೇ ಮನುಷ್ಯನ್ ಗೊತ್ತಿಲ್ಲ ಅಂದಮೇಲೆ ದೇವರಿಲ್ಲ ಅನ್ನೋ ಹಕ್ಕು ಅವನಿಗಿರುವುದಿಲ್ಲ ಸ್ನೇಹಿತರೆ. ಆದರೆ ಮನುಷ್ಯ ಭಕ್ತನಾದವನು ದೇವರಿಲ್ಲ ಅನ್ನೋನು ಯಾವತ್ತೂ ಜೀವನ ಮಾಡೋದು ಕಷ್ಟ ಆಯ್ತದೆ. ಆದರೆ ಭಕ್ತನೊಬ್ಬ, ಬಡವನೊಬ್ಬ ದೇವರು ಅವನೇ ಅನ್ಕೊಂಡು ಅವನ ಆಚರಣೆ ಮಾಡ್ಕೊಂಡು ಹೋಗ್ತಾನೆ. ಅವನನ್ನ ಪರೀಕ್ಷೆ ಮಾಡಿ ಸ್ನೇಹಿತರೆ, ಅಂತವನು ಶಾಂತಿಯಿಂದ ಇರೋದಕ್ಕೆ ಇಷ್ಟಪಡ್ತಾನೆ. ಅವನ ಆದಷ್ಟು ಜಾಸ್ತಿ ಕೋಪ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಅವನಾದಷ್ಟು ಆರೋಗ್ಯವಾಗಿ ಇರೋದಕ್ಕೆ ಇರ್ತಾನೆ ಸ್ನೇಹಿತರೆ. ಅವನನ್ನ ಯಾರು ಚೆಲ್ಲಿಸೋಕ್ಕಾಗೋದಿಲ್ಲ. ಅವನ ಮಾತುಗಳು ಎಂತ ಅಮೋಘವಾಗಿರ್ತವೆ ಅಂದ್ರೆ ಅನುಭವಶಾಲಿ ಅಂತ ಇರುತ್ತೆ ಸ್ನೇಹಿತರೆ. ಅವನಂತ ಅನುಭವ ಬೇರೊಬ್ಬನಿಗೆ ಇರೋದಿಲ್ಲ ಸ್ನೇಹಿತರೆ. ನಾವು ಓದಿ ಜೀವನದ ಬಗ್ಗೆ ತಿಳ್ಕೊಕ್ ಹೋದ್ರೆ ಅವನು ಜಪ ತಪದಿಂದ ಜೀವನದ ಬಗ್ಗೆ ಆಲ್ರೆಡಿ ಅರ್ಥ ಮಾಡ್ಕೊಂಡಿರ್ತಾನೆ. ಅವನೇ ನಮಗೆ ಶ್ಲೋಕ ಹೇಳ್ಕೊಡ್ತಾನೆ ಹೊರತು ಓದಿರೂ ಶ್ಲೋಕ ಹೇಳಕ್ಕೆ ಅಸಾಧ್ಯ ಸ್ನೇಹಿತರೆ. ಜ್ಞಾನ ಆ ಬಡವನಿಗೆ ತುಂಬಿರುತ್ತೆ ಹೊರತು ಶ್ರೀಮಂತನಿಗಿಲ್ಲ. ಶ್ರೀಮಂತ ಮನೆ ಕಟ್ಟೋದನ್ನು ಯೋಚನೆ ಮಾಡ್ತಾನೆ ಹೊರತು ಮನೆ ಹೇಗಿರಬೇಕು ಅಂತ ಯೋಚನೆ ಮಾಡ್ತಾನೆ ಹೊರತು ನಮ್ಮ ಮನಸ್ಸು ಹೇಗಿರಬೇಕು ಅನ್ನೋದನ್ನ ಯೋಚನೆ ಮಾಡುವುದಿಲ್ಲ. ಯಾಕೆಂದ್ರೆ ಮನುಷ್ಯ ಮನೆಗಿಂತಲೂ ಬೇಗ ಜೀವನ ಕೊನೆ ಆಗ್ತಾನೆ. ಮನೆ 50-100 ವರ್ಷ ಇರ್ಬೋದು, ಮನುಷ್ಯ 5 ನಿಮಿಷನೂ ಇರ್ಬೋದು, 50 ವರ್ಷನೂ ಇರ್ಬೋದು. ಮನುಷ್ಯನಿಗೆ ಏನಾದ್ರು ಗ್ಯಾರಂಟಿ ಇದೆಯಾ ಹೇಳಿ? ಪ್ರಪಂಚದಲ್ಲಿ ಎಲ್ಲದಕ್ಕೂ ಗ್ಯಾರಂಟಿ ಕೊಡ್ತಾರೆ. ಮನುಷ್ಯನ ಜೀವನಕ್ಕೆ, ಅವನ ನಿಗದಿತ ಬದುಕಿಗೆ ಯಾರಾದ್ರೂ ಗ್ಯಾರಂಟಿ ಕೊಡ್ತಾರಾ? ಇಲ್ಲ. ಆದರೆ ದೇವರು ಬಡತನ ಯಾರು ಕೊಟ್ಟಿರ್ತಾನೋ ಅವನು ಭಕ್ತಿಯಿಂದ ಅವನ ಜೀವನನ ಕಲ್ತಿರ್ತಾನೆ. ಅವನಿಗೆ ಗೊತ್ತಿರುತ್ತೆ ಗ್ಯಾರಂಟಿ. ನಾನು ಯಾವಾಗ ಸಾಯ್ತೀನಿ ಅನ್ನೋದು ಅವನಿಗೆ ಗೊತ್ತಿರ್ತದೆ ಸ್ನೇಹಿತರೆ. ಬಡವ ಭಗವಂತನ ಆಶೀರ್ವಾದಕ್ಕಾಗಿ ಕಾಯ್ತಿರ್ತಾನೆ. ಅದಕ್ಕೆ ದೇವರು ಅವನಿಗೆ ದರ್ಶನ ಕೊಡೋದಿಕ್ಕೆ ಕಾಯ್ತಿರ್ತಾನೆ. ಅದರಿಂದಲೇ ಅವನು ಬಡವನಾಗಿ ಜೀವನ ಮಾಡ್ತಾನೆ. ಆಸೆಗಳಿಗೆ, ಆಡಂಬರಗಳಿಗೆ ಒಳಗಾದ್ರೆ ಅವನು ನಿಜವಾಗ್ಲೂ ಭಕ್ತನಾಗೋದು ಸಾಧ್ಯ ಇಲ್ಲ ಸ್ನೇಹಿತರೆ. ಅದರಿಂದ ಅವನೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಜೀವನ ಇದು. ಆಸೆ ಇಲ್ಲದ, ಆಡಂಬರ ಇಲ್ಲದ
ಕೋಪ ಇಲ್ಲದ ಆಸೆ ಮೋಹ ಕಾಮವಿಲ್ಲದ ಜೀವನನ ಆಯ್ಕೆ ಮಾಡ್ಕೊಂಡಿರ್ತಾನೆ. ಅದರಿಂದಲೇ ಅವನಿಗೆ ಬಡತನ ಅನ್ನೋದು ತಾನಾಗೆ ಸೃಷ್ಟಿ ಮಾಡ್ಕೊಂಡಿರ್ತಾನೆ ಹೊರತು ಅವನಿಗೆ ಯಾವ ದೇವರು ಬಡತನನ ಕೊಟ್ಟಿರೋದಿಲ್ಲ. ಕೊಟ್ಟಿದ್ರು ಅದು ತಾತ್ಕಾಲಿಕ ಮಾತ್ರ ಸ್ನೇಹಿತರೆ. ಅಂತ ಬಡವನಿಗೆ ಎಲ್ಲಾ ಲಕ್ಷಣಗಳು ಅಂದ್ರೆ ಐಶ್ವರ್ಯ, ಆರೋಗ್ಯ, ಚಿನ್ನ, ಎಲ್ಲಾ ಲಕ್ಷಣಗಳು ಭಗವಂತನ ಕೈಲಿ ಇದ್ರೂ ಅವನು ಕೊಡೋದಿಲ್ಲ. ಈ ನನ್ನ ಭಕ್ತ ನನ್ನ ಭಕ್ತಿಯಲ್ಲೇ ಜೀವನ ಕಳೀಲಿ, ಅವನಿಗೆ ಯಾವುದೇ ಅಡೆತಡೆ ಬಂದರೂ ನಾನು ನೋಡ್ಕೊತೀನಿ ಅಂತ ಪರಮಾತ್ಮ, ಅವನ ಆರಾಧ್ಯ ದೈವನೇ ಅವನಿಗೆ ರಕ್ಷಣೆಯಾಗಿರ್ತಾನೆ. ದೇವರೇ ಕಷ್ಟ ಕೊಡ್ಬೋದೇ ಹೊರತು ಆ ಬಡ ವ್ಯಕ್ತಿಗೆ ಬೇರೊಬ್ಬ ಕಷ್ಟ ಕೊಡೋಕೆ ಆ ದೇವರು ಯಾವ ಕಾರಣಕ್ಕೂ ಬೀಳಲ್ಲ ಸ್ನೇಹಿತರೆ. ಅದಕ್ಕೆ ಅವನು ಬಡತನದಲ್ಲಿದ್ರೂ ತೃಪ್ತಿ ಪಡ್ತಾನೆ ಹೊರತು ಆನಂದವಾಗಿರ್ತಾನೆ ಹೊರತು ಅವನು ಸಂಕಟದಿಂದ ಆಗಲಿ ಅಥವಾ ಯಾವುದೋ ಸಾಲ ಸೋಲಗಳಿದ್ದಾಗಲಿ ಅವನು ಇರೋಕ್ಕೆ ಸಾಧ್ಯವೇ ಇಲ್ಲ. ಭಕ್ತಿಯೇ ಪರಮ ಗುರಿ ಅಂತ ಅವನು ತಿಳ್ಕೊಂಡಿರ್ತಾನೆ. ಪರಮಾತ್ಮನೇ ನನ್ನ ಆತ್ಮ ಅಂತ ತಿಳ್ಕೊಂಡಿರ್ತಾನೆ. ಅವನಿಗೆ ಅದಕ್ಕೆ ಬಡತನ ಅವನಿಗೆ ಬಂದದೆ ಅಂತ ಜನಕ್ಕೆ ಕಾಣಿಸ್ಬೋದೇ ಹೊರತು ಅವನಿಗೆ ಬಡತನ ಅಂತ ಅವನಿಗೆ ಅನ್ಸೋದೇ ಇಲ್ಲ ಸ್ನೇಹಿತರೆ. ಅವನು ಇರ್ತಕ್ಕಂಥ ಒಂದು ಚೌಕಟ್ಟಲ್ಲಿ ಬದುಕೋದ್ರಿಂದ, ಅವನ ಲಿಮಿಟಲ್ಲಿ ಬದುಕೋದ್ರಿಂದ ಅವನಿಗೆ ಬಡವನಾಗಿ ಇದ್ದೀನಿ ಅಂತ ಅನ್ಸ್ಕೋಬಹುದು. ಆದರೆ ಜನಗಳಿಗೆ ಕಾಣಿಸ್ಬೋದು ಹೊರತು ಅವನಿಗೆ ಅನ್ಸಲ್ಲ. ನಿಮ್ಗೆ ಅನ್ಕೊಂಡಿದ್ದೀನಿ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ. ಆಡಂಬರದ ಜೀವನದಲ್ಲಿ ಐಶ್ವರ್ಯದಿಂದ ಶೋಕದ ಜೀವನ ಅನುಭವಿಸ್ತಿರೋ ಅಥವಾ ಬಡತನ ಜೀವನದಲ್ಲಿ ಆನಂದ ಮತ್ತು ನೆಮ್ಮದಿಯ ಬದುಕನ್ನು ಆಯ್ಕೆ ಮಾಡ್ಕೋತಿರೋ ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲ ಕೊಡಿ.